ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಮೊನ್ನೆಯಿಂದ ಹುಡುಕ್ತಾನೆ ಇದ್ದೀನಿ, ಕಾಣಿಸ್ತಾನೆ ಇಲ್ಲ. ಯಾರು ಅಂತ ಕೇಳಿದ್ರಾ? ಅದೇ ವಿದ್ಯಾರ್ಥಿ ಪ್ರೇಮಿಗಳು. ವಿದ್ಯಾರ್ಥಿಗಳ ಹಕ್ಕು, ನ್ಯಾಯ, ಭವಿಷ್ಯ ಅಂತ ಗಂಟೆಗಟ್ಟಲೆ ಮಾತಾಡುವಂತಹ ಆ ಮಹಾನುಭಾವರನ್ನು ಹುಡುಕ್ತಾ ಇದ್ದೀನಿ. ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆದಾಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಂತಹ ಬಾಲಿವುಡ್ ಸ್ಟಾರ್ಸ್, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್, ಆಕ್ಟಿವಿಸ್ಟ್ಗಳು ಜಾರ್ಖಂಡ್ನ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗ್ತಾ ಇದೆಯಲ್ವಾ? ಕಾಣಿಸ್ತಾ ಇಲ್ವಾ? ಒಂದೇ ಒಂದು ಪೋಸ್ಟ್ ಹಾಕಿ ಸ್ಟೂಡೆಂಟ್ಸ್ ಡಿಸರ್ವ್ ಜಸ್ಟಿಸ್ ಅಂತ ಹೇಳುವಂತಹ ಧಮ್ಮು ಯಾರಿಗೆ ಇಲ್ವಾ? ಮೊದಲಿಗೆ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ನಮ್ಮ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಜಂತರ್ ಮಂತರ್ ಪ್ರತಿಭಟನೆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದಂತಹ ಸೋಕಾಲ್ಡ್ ಬಾಲಿವುಡ್ ಸ್ಟಾರ್ಸ್, ಸೋಕಾಲ್ಡ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಎಷ್ಟು ಮಂದಿ ಜಾರ್ಖಂಡ್ ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆ ಪೋಸ್ಟ್ ಅನ್ನು ಮಾಡಿದ್ದಾರೆ? ಎಷ್ಟು ಮಂದಿ ಒಂದೇ ಒಂದು ಪೋಸ್ಟ್ ಹಾಕಿ ಧ್ವನಿಯನ್ನು ಎತ್ತಿದ್ದಾರೆ? ಯಾರೂ ಇಲ್ಲ. ಯಾಕೆ ಹೇಳಿ? ಅವರಿಗೆ ವಿದ್ಯಾರ್ಥಿಗಳ ಬಗ್ಗೆ ಯಾವತ್ತೂ ಕಾಳಜಿನೇ ಇರಲಿಲ್ಲ. ಅವ್ರ ಪಾಪ ತಮ್ಮ ಪ್ರೊಪಗ್ಯಾಂಡಾಗೋಸ್ಕರ, ಹಣಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದ್ರು. ಇಲ್ಲಿ ಅದ್ಯಾವುದು ಇಲ್ವಲ್ಲ. ಈ ವಿಡಿಯೋವನ್ನು ನೋಡಿ. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಎಲ್ಲಿ? ಜಾರ್ಖಂಡಲ್ಲಿ. ಆ ವಿದ್ಯಾರ್ಥಿಗಳು ಹಾಗಾದ್ರೆ ಪೊಲೀಸರ ಮೇಲೆ ದಾಳಿಯನ್ನು ಮಾಡಿದ್ರ? ಇಲ್ಲ. ಆ ವಿದ್ಯಾರ್ಥಿಗಳು ಕಲ್ಲು ತೂರಾಟವನ್ನು ಮಾಡಿದ್ರ? ಇಲ್ಲ. ಆ ವಿದ್ಯಾರ್ಥಿಗಳು ಹೇಮಂತ್ ಸೊರೇನ್ಗೆ ಅಥವಾ ಅವರ ಸರ್ಕಾರಕ್ಕೆ ಬಾಯಿಗೆ ಬಂದ ಹಾಗೆ ಬೈದ್ರ? ಖಂಡಿತ ಇಲ್ಲ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರ? ಇಲ್ಲ. ಆದರೂ ಆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ. ಇದರ ಬಗ್ಗೆ ಯಾವ ಕಾಂಗ್ರೆಸ್, ಯಾವ ಸಿಜೆಪಿ, ಯಾವ ಆಮ್ ಆದ್ಮಿ ಪಾರ್ಟಿ, ಯಾವ ಸಮಾಜವಾದಿ ಪಾರ್ಟಿ ಬಂದು ಮಾತಾಡುತ್ತೆ? ಯಾಕೆ ಎಲ್ಲರೂ ಕುರುಡರಾಗಿಬಿಟ್ಟಿದ್ದಾರೆ? ಯಾಕೆ ಎಲ್ಲರೂ ಬಾಯಿಗೆ ಫೆವಿಕ್ವಿಕ್ ಹಾಕಿ ಕೂತಿದ್ದಾರೆ? ಯಾಕೆ ಮಾತಾಡೋ ದಮ್ ಇಲ್ಲ ಇವಾಗ? ಯಾಕೆ ವಿದ್ಯಾರ್ಥಿ ಪ್ರೇಮ ಡೆಲ್ಲಿಗೆ ಮಾತ್ರ ಸೀಮಿತ ಆಗಿರಬೇಕು ಅಂತ ಏನಾದರೂ ಅಗ್ರಿಮೆಂಟಿಗೆ ಸೈನ್ ಹಾಕಿ ಕೂತಿದ್ದೀರಾ? ಹೌದಾ? ವೀಕ್ಷಕರೇ, ಒಂದು ವಿಡಿಯೋವನ್ನು ನೋಡಿ. ಏನಿದು ಭಾರತ ಬಾಂಗ್ಲಾದೇಶ ಗಡಿ ಅಂತ ಅಂದ್ಕೊಂಡ್ರ? ಇಲ್ಲ. ಭಾರತ ಪಾಕಿಸ್ತಾನ ಗಡಿ ಅಂತ ಅಂದ್ಕೊಂಡ್ರ? ಇಲ್ಲ. ಇದು ಜಾರ್ಖಂಡ್ನ ರಾಂಚಿ ವಿಧಾನಸಭೆ ಕಡೆಗೆ ವಿದ್ಯಾರ್ಥಿ ಪ್ರತಿಭಟನಾಕಾರರು ಮೆರವಣಿಗೆ ನಡೆಸೋದನ್ನು ತಡೆಯೋದಕ್ಕೆ ಹೇಮಂತ್ ಸೊರೇನ್ ಸರ್ಕಾರ ಈ ರೀತಿಯಾದಂತಹ ಮುಳ್ಳು ಬ್ಯಾರಿಕೇಡ್ಗಳನ್ನು ಬಳಸಿರುವಂಥದ್ದು. ಮೊನ್ನೆ ದೆಹಲಿ ಪೊಲೀಸರು ಜಸ್ಟ್ ಬ್ಯಾರಿಕೇಡ್ ಹಾಕಿದ್ದಕ್ಕೆ ತಕ್ಕತೈ ಕುಣಿದಂಥವ್ರು ಇವತ್ತು ಜಾರ್ಖಂಡ್ ಸರ್ಕಾರ ಈ ರೀತಿ ಮಾಡಿರೋದನ್ನು ನೋಡಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಪಾಪ ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಅಂದರೂ ಆಶ್ಚರ್ಯ ಇಲ್ಲ. ಅವರೇನು ಭಯೋತ್ಪಾದಕರ? ಯಾರಾದರೂ ಅಪರಾಧ ಹಿನ್ನೆಲೆ ಇರುವಂಥವ್ರ? ಅಲ್ಲ. ಅಲ್ಲಿ ವಿದೇಶಿ ಫಂಡಿಂಗ್ ಇಲ್ಲ, ಆಜಾದಿ ಘೋಷಣೆಗಳಿಲ್ಲ, ಹಿಂದೂಗಳಿಗೆ ಅಥವಾ ದೇಶಕ್ಕೆ ಅವಮಾನ ಮಾಡುವಂಥ ಯಾವುದೇ ಘೋಷಣೆಗಳಿಲ್ಲ. ಕೇವಲ JSSC, JPSC, CGL ಪರೀಕ್ಷೆಗಳಲ್ಲಿ ನ್ಯಾಯ, ಪಾರದರ್ಶಕತೆ, ಹೊಣೆಗಾರಿಕೆಯನ್ನು ಹೊರೋದಕ್ಕೆ ಒತ್ತಾಯಿಸ್ತಾ ಇರುವಂತಹ ಸಾಮಾನ್ಯ ವಿದ್ಯಾರ್ಥಿಗಳವರು. ಆದರೂ ಯಾಕೆ ಅವರನ್ನ ರಾಹುಲ್ ಪೊಲೀಸರು ಅಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ? ನೋಡಿ ವಿದ್ಯಾರ್ಥಿಗಳ ಮೇಲೆ ಆಗಿರುವಂತಹ ಲಾಠಿ ಚಾರ್ಜ್. ಮಾರ್ಕ್ ಹೇಗೆ ಬಿದ್ದಿದೆ ನೋಡಿ. ಲಾಠಿ ಏಟಿಗೆ ಹೇಗೆ ಪ್ರಜ್ಞೆ ಕಳ್ಕೊಂಡಿದ್ದಾರೆ ನೋಡಿ. ಯಾರಾದ್ರೂ ಮಾತಾಡ್ತೀರಾ ಇವರ ಬಗ್ಗೆ? ಇಲ್ಲಿ ಸರ್ವಾಧಿಕಾರಿ ಮೋದಿ ಅಂತ ಹೇಳೋಕ್ಕಾಗಲ್ಲ. ಸರ್ವಾಧಿಕಾರಿ ಹೇಮಂತ್ ಸೊರೇನ್, ಸರ್ವಾಧಿಕಾರಿ ರಾಹುಲ್ ಗ್ಯಾಂಗ್ ಅಂತ ಹೇಳಬೇಕಾಗತ್ತೆ. ಸೊ ಯಾರಾದ್ರೂ ಮಾತಾಡೋ ಧೈರ್ಯ ಮಾಡ್ತೀರಾ? ವೀಕ್ಷಕರೇ, ನೈಜ ನಾಯಕತ್ವಕ್ಕೂ ಈ ನಾಟಕದ ಪೇಮೆಂಟ್ ನಾಯಕತ್ವಕ್ಕೂ ಒಂದು ವ್ಯತ್ಯಾಸ ಇರುತ್ತೆ. ಅದನ್ನು ಈ ವಿಡಿಯೋದಲ್ಲಿ ನೋಡಬಹುದು. ಜಾರ್ಖಂಡ್ನಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ಕೂತಿರುವಂತಹ ದೇವೇಂದ್ರ ಮೆಹ್ತೋ ಜಾರ್ಖಂಡ್ ವಿಧಾನಸಭೆ ಹತ್ರ ಆ ವಿದ್ಯಾರ್ಥಿಗಳ ಮೆರವಣಿಗೆ ನಡೀತಾ ಅಲ್ವಾ, ಅದರಲ್ಲಿ ಅವರು ಕೂಡ ಭಾಗವಹಿಸ್ತಾರೆ. ಅದೇ ಮೊನ್ನೆ CJP ಹೋರಾಟದಲ್ಲಿ ನೆನಪಿದೆಯಾ? ದಿನಕ್ಕೆ 10 ಬಾರಿ ತಿನ್ನುವಂತಹ ಇದೇ ಅಭಿಜಿತ್ ದೀಪ್ಗೆ ಅಷ್ಟೋಷ್ ರಾಂಕ ಯಾರು ಸಂಸಚ್ಚರದಲ್ಲಿ ಭಾಗಿಯಾಗಲೂ ಇಲ್ಲ. ಆ ಗೂಂಡಾಗಳ ಮಧ್ಯದಲ್ಲಿ ಸೇರ್ಕೊಂಡು ಕಷ್ಟ ಅನುಭವಿಸಲೂ ಇಲ್ಲ, ಪೆಟ್ಟು ತಿನ್ನಲೂ ಇಲ್ಲ. ಆರಾಮ್ಸೆ ಮೈಕ್ ಮುಂದೆ ಕೂತ್ಕೋ, ಬಾಯಿಗೆ ಬಂದ ಹಾಗೆ ಮೋದಿ ಬಗ್ಗೆ ಮಾತಾಡು. ಇದಿಷ್ಟೇ ತಾನೇ CJP ವಿದ್ಯಾರ್ಥಿ ಹೋರಾಟ ಇದ್ದಿದ್ದು. ನಾನು ಇನ್ನೂ ಒಂದು ವಿಡಿಯೋವನ್ನು ಹಾಕ್ತೀನಿ ಸ್ಪೆಷಲ್ ಆಗಿ ರಾಹುಲ್ ಇಟಲಿ ಅಂಡ್ ಗ್ಯಾಂಗ್ಗೆ. तुम्हारे अंदर तो जमीर है, आइए यहाँ पर मिलिए, बात करिए, सरकार पर सवाल उठाइए. हिम्मत है, चुनौती है, चैलेंज दे रहा हूँ. इस अस्पताल में है, रांची का अस्पताल, बेड नंबर 27. अगर हिम्मत है तो आइए. क्या कह रहे हैं? पूछताछ के लिए चलना होगा. आप कहाँ से? हाँ जी, पुलिस से. रीजन? अच्छा, यहाँ पे भी कर सकते हैं. बैठिए ना, केस वाले मुझे बताइए, फिर मेरे ख्याल से वही सब बताइए ना आपको. नहीं, देखिए मना करने के बाद भी आप लोग इस तरह से कर रहे हैं तो क्या? हम लोग बैठे अपनी ड्यूटी कर रहे हैं. आप जान रहे हैं कि हम लोग अपनी ड्यूटी कर रहे हैं. ಈಗ ಹೇಳಿ, ಎಲ್ಲಿದ್ದಾರೆ ಪತ್ರಿಕಾ ಸ್ವಾತಂತ್ರ್ಯದ ಹೋರಾಟಗಾರರು?
ಪ್ರಧಾನಿ ಮೋದಿಜಿ ಹಾಗೆ ಅವರ ಸ್ವರ್ಗಸ್ಥ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವಮಾನ ಮಾಡಿದಂಥವರನ್ನ ರಾಹುಲ್ ಇಟಲಿ ಕರೆದು ಭೇಟಿಯಾಗಿ ಮಾತಾಡಿ ಪ್ರೋತ್ಸಾಹ ಕೊಟ್ಟು ಫೋಟೋ ಹಾಕೊಳ್ತಾರೆ. ಆಗ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಬೇಕು ಅಂತ ಭಾಷಣವನ್ನ ಬಿಗಿತಾರೆ ಎಲ್ಲರೂ. ಅದೇ ಜಾರ್ಖಂಡ್ ಅಲ್ಲಿ ಅದೇ ರಾಹುಲ್ ಪಕ್ಷದ ಮೈತ್ರಿ ಸರ್ಕಾರನೇ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ವರದಿ ಮಾಡ್ತಾ ಇದ್ದಂತಹ ಅಮನ್ ಚೋಪ್ರಾ ಅವರನ್ನ ವಶಕ್ಕೆ ಪಡ್ಕೊಳ್ಳುತ್ತೆ. ಅಮನ್ ಚೋಪ್ರಾ ಅಲ್ಲಿನ ಜಾರ್ಖಂಡ್ ವಿದ್ಯಾರ್ಥಿ ಪ್ರತಿಭಟನೆಯ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ರು. ಅವರು ರಾಹುಲ್ ಇಟಲಿಗೆ ಒಂದು ಸವಾಲನ್ನು ಕೂಡ ಹಾಕಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಬಂದು ಕಳೆದ 5 ದಿನದಿಂದ ಆಸ್ಪತ್ರೆಯಲ್ಲಿರುವಂತಹ ಏನನ್ನೂ ತಿನ್ನದಿರುವಂತಹ ರಾಹುಲ್ ಕ್ರಾಂತಿ ಅವರನ್ನ ಭೇಟಿಯಾಗಿ ಇಷ್ಟೇ ಹೇಳಿದ್ದು. ಪಾಪ ಇದನ್ನ ತೀರಾ ಪರ್ಸನಲ್ ಆಗಿ ತಗೊಂಡು ಪುಕ್ಕಲ ಸರ್ಕಾರ, ಪುಕ್ಕಲು ನಾಯಕರು, ಸರ್ವಾಧಿಕಾರಿ ಇಂಡಿ ಒಕ್ಕೂಟ, ಅಮನ್ ಚೋಪ್ರಾ ಅವರು ಬೆಳಗ್ಗೆ ತಿಂಡಿ ತಿಂತಾ ಇರುವಾಗಲೇ ಅಲ್ಲಿಗೆ ಪೊಲೀಸರನ್ನ ಕಳಿಸಿ ವಶಕ್ಕೆ ಪಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, FIR ಬೇರೆ ಆಗುತ್ತೆ ಅವರ ಮೇಲೆ. ಯಾಕೆ ಅವರು ಸತ್ಯವನ್ನ ತೋರಿಸಿದ್ರೆ ಅದನ್ನ ತಗೊಳ್ಳುವಂತ ತಾಕತ್ತಿಲ್ವ ನಿಮ್ಮಗಳಿಗೆ? ಮೊನ್ನೆ CJP ಪ್ರತಿಭಟನೆ ಸಂದರ್ಭದಲ್ಲಿ ಬಾಯಿಗೆ ಬಂದ ಹಾಗೆ ಎಷ್ಟೋ ಮಂದಿ ಮಾತಾಡಿದ್ರು, ಪ್ರತಿಭಟನೆ ದಿಕ್ಕು ತಪ್ಪಿಸುವ ಹಾಗೆ ರಿಪೋರ್ಟ್ಗಳನ್ನ ಮಾಡಿದ್ರು. ಅವರಲ್ಲಿ ಒಬ್ಬನೇ ಒಬ್ಬ ಪತ್ರಕರ್ತನ ಮೇಲೆ FIR ಆಗಲಿಲ್ಲ, ವಶಕ್ಕೂ ಪಡ್ಕೊಳ್ಳಿಲ್ಲ. ಆದ್ರೆ ಮೋದಿ ಅವರನ್ನ ಡಿಕ್ಟೇಟರ್ ಅಂತ ಕರೆಯುವಂತಹ ಮಹಾನುಭಾವರು ವಾಹ್ ಏನ್ ಮಾಡಿದ್ದಾರೆ, FIR ದಾಖಲು ಮಾಡ್ತಾರೆ ಇದ್ದಿದ್ದನ್ನ ಇದ್ದ ಹಾಗೆ ತೋರಿಸಿದ್ದಕ್ಕೆ. ರಾಹುಲ್ ಇಟಲಿ ಅವರೇ, ಅದೇನೋ ಛಾತ್ರೋಂಕಿ ಗೂಂಜ್ ಅಂತ ಮಾಡ್ತಾ ಇದ್ದೀರಲ್ವಾ, ಅದೇ ವಿದ್ಯಾರ್ಥಿಗಳ ಗೂಂಜನ್ನ ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ಒಬ್ಬ ಪತ್ರಕರ್ತ ಸಹಾಯವನ್ನ ಮಾಡಿದ್ರೆ ಅವರನ್ನೇ ನೀವು ವಶಕ್ಕೆ ಪಡ್ಕೊಳ್ತೀರಾ ಅಂತಂದ್ರೆ ಏನ್ ಮೆಸೇಜ್ ಅನ್ನ ಕೊಡ್ತಾ ಇದ್ದೀರಾ ನೀವು ವಿದ್ಯಾರ್ಥಿಗಳಿಗೆ? ವೀಕ್ಷಕರು, ಆಗಸ್ಟ್ 10ನೇ ತಾರೀಕು ಅಂದ್ರೆ ಸೋಮವಾರ ಜಾರ್ಖಂಡ್ನ ವಿದ್ಯಾರ್ಥಿಗಳು ಯಾರು ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ವ, ಅವರು ವಿಧಾನಸಭಾ ಮಾರ್ಚ್ಗೆ ಕರೆಯನ್ನು ಕೊಡ್ತಾರೆ. ಅದರ ಹಿಂದಿನ ದಿನ ಅಂದ್ರೆ ಭಾನುವಾರ ಇಡೀ ಜಾರ್ಖಂಡ್ನಾದ್ಯಂತ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ರಾಜಧಾನಿ ರಾಂಚಿ ಕಡೆಗೆ ಬರ್ತಾ ಇದ್ರು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ತಮ್ಮ ಬೆಂಬಲವನ್ನ ಸೂಚಿಸೋದಕ್ಕೆ. ಆದ್ರೆ ಜಾರ್ಖಂಡ್ ಸರ್ಕಾರ ಏನ್ ಮಾಡ್ತು ಗೊತ್ತಾ? ನೀವೇ ಒಂದು ಬಾರಿ ನೋಡಿ. ಪೊಲೀಸರು ಬಸ್ ಹತ್ತೋದೇನು, ಪ್ರತಿ ಬಸ್ ಹತ್ತೋದು, ಪ್ರಯಾಣಿಕರ ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು. ಈ ವಿಡಿಯೋ ಆಕ್ಚುಲಿ ಗಿರಡಿನಿಂದ ರಾಂಚಿಗೆ ಹೋಗ್ತಾ ಇದ್ದಂತಹ ಬಸ್ನಿಂದ ತೆಗೆದಿರುವಂಥದ್ದು. ಅಂದ್ರೆ ಪದೇ ಪದೇ ಬಂದು ಬಸ್ಗಳನ್ನ ತಡೆಯೋದು, ಪ್ರಯಾಣಿಕರಿಗೆ ಪದೇ ಪದೇ ತೊಂದರೆ ಕೊಡೋದು ಮಾಡ್ತಾ ಇದ್ರು. ಸೇಫ್ಟಿ ಪರ್ಪಸ್ಗೆ ಅಂತ ಒಂದಷ್ಟು ಮಂದಿ ಇಲ್ಲಿ ವಾದವನ್ನ ಮಾಡಬಹುದು. ಹಾಗಾದ್ರೆ ಮೊನ್ನೆ ದೆಹಲಿಯಲ್ಲಿ ದೊಡ್ಡದಾಗಿ ಈ ಪ್ರೈವೇಸಿ ಅದು ಇದು ವಿದ್ಯಾರ್ಥಿಗಳನ್ನ ಹತ್ತಿಕ್ಕೋ ಪ್ರಯತ್ನ ಅಂತ ಬೊಬ್ಬೆಯನ್ನು ಹಾಕಿದ್ಯಾಕೆ? ಡಬಲ್ ಸ್ಟ್ಯಾಂಡರ್ಡ್ ಯಾಕೆ? ಇಲ್ಲಿ ಕೇವಲ ರಾಂಚಿಗೆ ಬರ್ತಾ ಇರುವಂತಹ ಪ್ರತಿಯೊಬ್ಬರ ಫೋಟೋ ತೆಗೆದು ಮಾತ್ರ ಅಲ್ಲ, ಮತ್ತೊಂದು ಕಡೆ ನೋಡಿದ್ರೆ ಹೇಮಂತ್ ಸೊರೇನ್ ಸರ್ಕಾರ ಅವರ ಸರ್ವಾಧಿಕಾರಿ ಧೋರಣೆಯನ್ನು ನೋಡಿ. ಬಸ್ಗಳನ್ನ ರಾಂಚಿಗೆ ಹೋಗೋದಕ್ಕೆ ಬಿಡ್ಲಿಲ್ಲ, ಬಸ್ ಅನ್ನ ತಡೆದು ನಿಲ್ಲಿಸಿದ್ರು. ಹಾಗಾದ್ರೆ ಇದು ಕೂಡ ವಿದ್ಯಾರ್ಥಿಗಳನ್ನ ಹತ್ತಿಕ್ಕೋ ಪ್ರಯತ್ನ ಅಲ್ವಾ? ಆಮೇಲೆ ಅವರಲ್ಲಿ ಕೇವಲ ಪ್ರತಿಭಟನೆಯಲ್ಲಿ ಭಾಗಿಯಾಗೋರು ಮಾತ್ರ ಇರಲಿಲ್ಲ, ತಮ್ಮ ವೈಯಕ್ತಿಕ ಕೆಲಸಗಳಿಗೆ ರಾಂಚಿಗೆ ಹೋಗ್ತಾ ಇರುವಂತ ಜನರು ಇರ್ತಾರೆ, ಅವರನ್ನ ಕೂಡ ತಡೆದು ನಿಲ್ಲಿಸಿದ್ರು. ಯಾಕಿಷ್ಟು ಭಯ? ಯಾಕೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ? ವಾಟರ್ ಕ್ಯಾನನ್ ಯಾಕೆ ಬಳಸಿದ್ರಿ? ಟಿಯರ್ ಗ್ಯಾಸ್ ಯಾಕೆ ಪ್ರಯೋಗ ಮಾಡಿದ್ರಿ? ಯಾರಿದ್ರ ಬಗ್ಗೆ ಮಾತಾಡ್ತಾರೆ? ಇದು ಡಿಕ್ಟೇಟರ್ಶಿಪ್ ಅಲ್ವಾ? ಯಾಕೆ ಡಬಲ್ ಸ್ಟ್ಯಾಂಡರ್ಡ್? ವೀಕ್ಷಕರ, ಕೊನೆಯದಾಗಿ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಕಾಂಗ್ರೆಸ್ ಹಾಗೆ ಇಡೀ ವಿಪಕ್ಷದ ಬಣ್ಣವನ್ನ ಹೇಗೆ ಬಯಲು ಮಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಏನ್ ಹೇಳ್ತಾರೆ? ಸಂಸತ್ತಿನ ಕಲಾಪಕ್ಕೆ ಅಡ್ಡಿಪಡಿಸುವ ಮೂಲಕ ವಿಪಕ್ಷ ತನಗೆ ತಾನೇ ನಷ್ಟವನ್ನು ಮಾಡ್ಕೊಳ್ತಾ ಇದೆ. ಸರ್ಕಾರವನ್ನ ಪ್ರಶ್ನಿಸೋದಕ್ಕೆ ಸದನವನ್ನ ಬಳಸೋ ಬದಲು ಆ ಅಮೂಲ್ಯ ಸಮಯವನ್ನ, ಸಂಪನ್ಮೂಲಗಳನ್ನ ವಿಪಕ್ಷ ವ್ಯರ್ಥ ಮಾಡ್ತಾ ಇದೆ ಅಂತ ಸ್ವತಃ ಕಾಂಗ್ರೆಸ್ ನಾಯಕನ ಹೇಳ್ತಾ ಇರುವಂತದ್ದು. ಅಮಿತ್ ಶಾ ಜನಸಿ ಅಂತ ಆ ನಾಟಕದಲ್ಲಿ ಮುಳುಗಿರುವಂತ ರಾಹುಲ್ ಗ್ಯಾಂಗ್ಗೆ ಇದು ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ವೀಕ್ಷಕರು, ಇವತ್ತು ಪ್ರಶ್ನೆ ವಿದ್ಯಾರ್ಥಿಗಳು ಯಾರನ್ನೋದ್ರ ಬಗ್ಗೆ ಅಲ್ಲ, ವಿದ್ಯಾರ್ಥಿಗಳ ಪರ ನಿಲ್ಲೋದು ನಿಜವಾದ ಕಾಳಜಿನ ಅಥವಾ ರಾಜಕೀಯಕ್ಕೆ ಬೇಕಾದಾಗ ಮಾತ್ರ ಮಾಡುವಂತಹ ನಾಟಕನ ಅನ್ನೋದ್ರ ಬಗ್ಗೆ. ದೆಹಲಿ ಆಗಿದ್ದಾಗ ವಿದ್ಯಾರ್ಥಿಗಳ ಧ್ವನಿ, ಜಾರ್ಖಂಡ್ ಆದಾಗ ಅದೇ ವಿದ್ಯಾರ್ಥಿಗಳ ಧ್ವನಿ ಕೇಳಿಸದೇ ಇರೋದು ಯಾಕೆ? ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಬಿಗಿತಾರೆ, ಅದೇ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ವರದಿ ಮಾಡಿದಂಥ ಪತ್ರಕರ್ತನನ್ನ ವಶಕ್ಕೆ ಪಡ್ಕೊಳ್ತಾರೆ, ಅವಾಗ ಮೌನ. ಇದ್ಯಾವ ರೀತಿಯಾದಂಥ ಪ್ರಜಾಪ್ರಭುತ್ವ? ಇದ್ಯಾವ ರೀತಿಯಾದಂತಹ ವಿದ್ಯಾರ್ಥಿ ಪ್ರೇಮ? ಇದ್ಯಾವ ರೀತಿಯಾದಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ? ರಾಹುಲ್ ಇಟಲಿ ಅವರೇ, ಛಾತ್ರೋಂಕಿ ಗೂಂಜ್ ಅಂತ ಹೇಳ್ತೀರಲ್ವಾ, ಆ ಗೂಂಜ್ ನಿಮಗೆ ಇಷ್ಟ ಆಗೋದು ದೆಹಲಿಯಲ್ಲಿ ಮಾತ್ರನಾ? ಜಾರ್ಖಂಡ್ ಅಲ್ಲಿ ಕೇಳಿಸಿದಾಗ ಯಾಕೆ ಕಿವಿ ಮುಚ್ಕೊಳ್ತಾ ಇದ್ದೀರಾ? ವಿದ್ಯಾರ್ಥಿಗಳ ಧ್ವನಿ ಯಾವ ಪಕ್ಷದ ಪರವಾಗಿಯೂ ಇರಬಾರ್ದು, ಅದು ನ್ಯಾಯದ ಪರವಾಗಿ ಇರಬೇಕು. ಅದು ದೆಹಲಿಯಲ್ಲಿ ಕೇಳಿಸಿದ್ರು ಧ್ವನಿನೇ, ರಾಂಚಿಯಲ್ಲಿ ಕೇಳಿಸಿದ್ರು ಧ್ವನಿನೇ. ವಿದ್ಯಾರ್ಥಿಗಳ ಹೋರಾಟಕ್ಕೆ ನಿಮ್ಮ ರಾಜಕೀಯ ಬಣ್ಣವನ್ನು ಹಚ್ಚೋದಕ್ಕೆ ಬರಬೇಡಿ, ಅವರ ಧ್ವನಿಯನ್ನು ಹತ್ತಿಕ್ಕೋದಕ್ಕೆ ಬರಬೇಡಿ. ಇದು ಜಾರ್ಖಂಡ್ನ ವಿದ್ಯಾರ್ಥಿಗಳ ಪ್ರಶ್ನೆ ಮಾತ್ರ ಅಲ್ಲ, ಎಲ್ಲ ಮಕ್ಕಳ ಭವಿಷ್ಯದ ಪ್ರಶ್ನೆ ಕೂಡ ಹೌದು, ನೆನಪಲ್ಲಿರಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.